ಈಕೆ ಅಂಬಾಸಾಯಿ, 5 ವರ್ಷ ವಯಸ್ಸು, 2 ಕರುಗಳ ತಾಯಿ. ಕೆಲವೇ ದಿನಗಳ ಹಿಂದೆ ಈ ಮುದ್ದು ಕರುವಿಗೆ ಜನ್ಮ ನೀಡಿತ್ತು. ಈಕೆ ಆಚಾರ್ಯ ಶ್ರೀ ರಾಕುಂಜಿ ಗೋಶಾಲೆಯ ನಿವಾಸಿ. ದುರದೃಷ್ಟವೆಂದರೆ ಕೆಲವು ದಿನಗಳಿಂದ ಈ ಹಸುವಿಗೆ ಎದ್ದು ನಿಲ್ಲಲಾಗುತ್ತಿಲ್ಲ. ಹಿಂದಿನ ಒಂದು ಕಾಲು ಸ್ವಾಧೀನವಿಲ್ಲದಂತಾಗಿದೆ. ಸೊಂಟಕ್ಕೆ ಸೇರುವ ಕಾಲಿನ ಮೂಳೆ ಕಳಚಿರಬಹುದೆಂದು ಪಶುವೈದ್ಯರ ಅಭಿಪ್ರಾಯ. ಮಂಡಿ ಕೆಳಗೆ ಅಥವಾ ತೊಡೆ ಮೂಳೆ ಮುರಿದಿದ್ದರೆ ಬ್ಯಾಂಡೇಜ್ ಮಾಡಿ ಚಿಕಿತ್ಸೆ ಮಾಡಬಹುದಿತ್ತು. ಪ್ರಾಯದ ಹಸುವಾದರೆ ಹಾಲು ಕೊಡುತ್ತದೆ, ಹಸುವಿಗೆ ಬೆಲೆ ಇರುತ್ತದೆ, ಶಸ್ತ್ರಚಿಕಿತ್ಸೆ ಸೂಕ್ತ. ದೊಡ್ಡ ಮತ್ತು ವಯಸ್ಸಾದ ಹಸುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವುದು ತುಂಬಾ ಕಷ್ಟ. ವಯಸ್ಸಾದ ಪ್ರಾಣಿಗಳು ಸಹ ಗುಣಪಡಿಸಿಕೊಳ್ಳುವುದು ತುಂಬಾ ಕಷ್ಟ. ನಾವು ಈ ಹಸುವಿಗೆ ಏನೂ ಮಾಡಲಾಗದು. ಶೋಚನೀಯವೆಂದರೆ ಇದಕ್ಕೆ ಚಿಕಿತ್ಸೆ ಮಾಡಲಾಗುವುದಿಲ್ಲ ಎನ್ನುತ್ತಾರೆ ಪಶುವೈದ್ಯರು. ನಮ್ಮ ತಾಯಿ ಅಂಬಾಸಾಯಿಯ ಸಮಸ್ಯೆಗೆ ಬಲ್ಲವರು ಪರಿಹಾರ ಸೂಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಹಸುವಿನ ಹೆಸರು ಲಕ್ಷ್ಮೀಕಲಾ, 5 ವರ್ಷಗಳ ವಯಸ್ಸು, ಆಚಾರ್ಯ ಶ್ರೀ ರಾಕುಂಜಿ ಗೋಶಾಲೆಯ ನಿವಾಸಿ. 3 ದಿನಗಳಿಂದ ಈ ಹಸು ನಿಂತೇ ಇದೆ. ಈ ಹಸುವಿಗೆ ಕೂರಲು ಅಥವಾ ಮಲಗಲು ಆಗುತ್ತಿಲ್ಲ. ಮೇವು ತಿನ್ನುವುದು ತೀರಾ ಕಡಿಮೆ ಮಾಡಿದೆ. ಈಕೆಯ ಕತ್ತಿನ ಕೆಳಗೆ ದೊಡ್ಡ ಗಾತ್ರದ ಗಡ್ಡೆ ಬೆಳೆದು ಬಂದಿದೆ. ಆಹಾರದಲ್ಲಿ ಚೂಪಾದ ವಸ್ತುವನ್ನು ನುಂಗಿ ಅಥವಾ ಬೇರೆ ಕಾರಣದಿಂದ ಹೊಟ್ಟೆಯ ಒಂದು ಭಾಗ ಸೀಳಿ ಅದರಿಂದ ದ್ರವ್ಯ ಹೊರಬಂದು ಗಡ್ಡೆ ರೂಪದಲ್ಲಿ ಶೇಖರಿಸಿ ಜೌಲ್ ಅಥವಾ ಬ್ರಿಸ್ಕೆಟ್ ಒಡಿಮಾ ಆಗಿರಬಹುದು ಎಂಬುದು ಪಶುವೈದ್ಯರ ಊಹೆ. ಎದೆ ಭಾಗದಲ್ಲಿ ತುಂಬಾ ದ್ರವ್ಯ ತುಂಬಿಕೊಂಡು ಜೌಲ್ ಅಥವಾ ಬ್ರಿಸ್ಕೆಟ್ ಒಡಿಮಾ ಆಗಿರಬಹುದು. ಇದರಿಂದ ಹಸು ಮೇವು ತಿನ್ನಲು ಆಗುತ್ತಿಲ್ಲ. ಆದ್ದರಿಂದ ಹಾಲು ಉತ್ಪಾದನೆ ಸಹ ಆಗುತ್ತಿಲ್ಲ. ಶಸ್ತ್ರಚಿಕಿತ್ಸೆ ಒಂದೇ ದಾರಿ. ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿದರೆ ಸಮಸ್ಯೆ ತಿಳಿಯುತ್ತದೆ. ನಂತರ ಶಸ್ತ್ರಚಿಕಿತ್ಸೆ ಮಾಡಬಹುದು. ಔಷಧಿಗಳಿಂದ ಇದನ್ನು ಗುಣಪಡಿಸಲಾಗದು. ಶಸ್ತ್ರಚಿಕಿತ್ಸೆಯಿಂದಷ್ಟೇ ಇದನ್ನು ಗುಣಪಡಿಸಬಹುದು ಎಂದು ಪಶುವೈದ್ಯರು ಸೂಚಿಸಿದರು. ತಕ್ಷಣ ಹೆಬ್ಬಾಳದಲ್ಲಿರುವ ಪಶುವೈದ್ಯಾಲಯಕ್ಕೆ ಚಿಕಿತ್ಸೆಗಾಗಿ ಲಕ್ಷ್ಮೀಕಲಾಳನ್ನು ಕಳಿಸಲಾಗಿದೆ. ನಮ್ಮ ಈ 2 ತಾಯಂದಿರು ಗುಣವಾಗಿ ನಮ್ಮ ದುಃಖ ಪಾರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲು ನಿಮ್ಮೆಲ್ಲರನ್ನು ಬೇಡಿಕೊಳ್ಳುತ್ತೇವೆ. ನಮ್ಮ ಹಸುಗಳ ಸಮಸ್ಯೆಗೆ ಪರಿಹಾರ ಸೂಚಿಸಲು ದಯವಿಟ್ಟು ಸಂಪರ್ಕಿಸಿ. ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮ, ಬೆಟ್ಟೇನಹಳ್ಳಿ, ತರಹುಣಸೆ ರಸ್ತೆ, ಮಾರ್ಕೊಂಡನಹಳ್ಳಿ, ಕುಂದನ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕರ್ನಾಟಕ, ಭಾರತ. ದೂರವಾಣಿ ಸಂಖ್ಯೆ 08227119886. ಅಂತಾರಾಷ್ಟ್ರೀಯ ಕೋಡ್ +9180. ಇಮೇಲ್ rakum@yahoo.com.